ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ಮಮ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ 65ನೇ ಶ್ಲೋಕ. ಲೋಭಾತ್ ಸಕೀಟತ್ವಮುಪೇತ್ಯ ಕೃಷ್ಣ ಪ್ರಸಾದತಶ್ಚಾಶು ಬಭೂವ ರಾಜಾ ತದೈವ ತಂ ಸರ್ವನೃಪಾ ಪ್ರಣೇಮುಃ ದದುಃಕರಂ ಚಾಸ್ಯ ಯಥೈವ ವೈಶ್ಯಾಃ. ವೇದವ್ಯಾಸದೇವರು ಕೀಟಕ್ಕೆ ನೀನು ಈ ಕೆಟ್ಟ ಶರೀರವನ್ನು ತ್ಯಾಗ ಮಾಡು, ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳಿದರೂ ಕೂಡ ಆ ಕೀಟ ತನ್ನ ಶರೀರ ತ್ಯಾಗ ಮಾಡಲಿಕ್ಕೆ ಒಪ್ಪಲಿಲ್ಲ. ಶರೀರವನ್ನ ತ್ಯಾಗ ಮಾಡದೇನೆ ಹಾಗೇ ರಾಜನನ್ನಾಗಿ ಮಾಡಿದರು. ಯಾಕೆ ಅಂದ್ರೆ ಆ ಕೀಟ ಹಿಂದಿನ ಜನ್ಮದಲ್ಲಿ ತನ್ನ ಭಕ್ತನೇ ಆದಂತಹ ಒಬ್ಬ ಶೂದ್ರನಾಗಿದ್ದ, ಮಹಾಲೋಭಿಯಾಗಿದ್ದ. ಲೋಭದಿಂದ ಈ ಜನ್ಮದಲ್ಲಿ ಕೀಟ ಜನ್ಮ ಹೊಂದಿದ್ರೂ ಕೂಡ ಅವನು ವೇದವ್ಯಾಸ ದೇವರ ಅನುಗ್ರಹದಿಂದ ತಕ್ಷಣವೇ ರಾಜನಾದ. ಅವನಿಗೆ ಎಲ್ಲಾ ರಾಜರು ಬಂದು ತಲೆಬಾಗಿದರಂತೆ. ವೈಶ್ಯರಂತೆ ಎಲ್ಲರೂ ಕೂಡ ಕರವನ್ನೂ ಕೂಡ ಸಲ್ಲಿಸಿದರು. ರಾಜರಿಗೆ ಕರವನ್ನ ಎಲ್ಲರೂ ಹೇಗೆ ಸಲ್ಲಿಸ್ತಾರೋ ಹಾಗೆ ಈ ಕೀಟಕ್ಕೆ ರಾಜನನ್ನಾಗಿ ಮಾಡಿದಾಗ ಎಲ್ಲ ರಾಜರುಗಳು ಬಂದು ನಮಸ್ಕಾರ ಮಾಡಿದ್ದಾರೆ. ಹಾಗೆ ಕರವನ್ನು ಕೂಡ ಸಲ್ಲಿಸಿದರು ಎಲ್ಲ ವೈಶ್ಯರು. ಲೋಭಾತ್ ಸಕೀಟತ್ವಮುಪೇತ್ಯ ಕೃಷ್ಣ ಪ್ರಸಾದತಶ್ಚಾಶು ಬಭೂವ ರಾಜಾ ತದೈವ ತಂ ಸರ್ವನೃಪಾ ಪ್ರಣೇಮುರ್ದದುಃಕರಂ ಚಾಸ್ಯ ಯಥೈವ ವೈಶ್ಯಾಃ. ಉವಾಚ ತಂ ಭಗವಾನ್ ಮುಕ್ತಿಮಸ್ಮಿನ್ ತವ ಕ್ಷಣೇ ದಾತುಮಹಂ ಸಮರ್ಥಃ ತಥಾಪಿ ಸೀಮಾರ್ಥಮವಾಪ್ಯ ವಿಪ್ರತನುಂ ವಿಮುಕ್ತೋ ಭವಮತ್ ಪ್ರಸಾದಾತ್. ಭಗವಂತನಾದ ಆ ವೇದವ್ಯಾಸ ದೇವರು ಆ ಕೀಟಕ್ಕೆ ಹೇಳಿದ್ರಂತೆ, ನಾನು ನಿನಗೆ ಮೋಕ್ಷವನ್ನ ಈ ಕ್ಷಣದಲ್ಲೇ ಬೇಕಾದರೂ ಕೊಡ್ಲಿಕ್ಕೆ ಸಮರ್ಥನಾಗಿದ್ದೇನೆ. ಆದರೆ ಲೋಕಮರ್ಯಾದ ರಕ್ಷಣೆಗೋಸ್ಕರ ನೀನು ಬ್ರಾಹ್ಮಣ ಜನ್ಮವನ್ನ ಹೊಂದಿ ಆಮೇಲೇನೆ ನನ್ನ ಅನುಗ್ರಹದಿಂದ ಮುಕ್ತನಾಗು ಅಂತ ಹೇಳ್ತಾ ಇದ್ದಾರೆ. ಇದು ಲೋಕಮರ್ಯಾದ ರಕ್ಷಣೆ. ಯಾಕೆಂದ್ರೆ ಮೋಕ್ಷ ಆಗಬೇಕಾಗಿದ್ರೆ ಬ್ರಾಹ್ಮಣ ಜನ್ಮವನ್ನ ಪಡೆದೇ ಮೋಕ್ಷ ಆಗಬೇಕು ಅಂತ ನಿಯಮ ಇದೆ. ಅದಕ್ಕೋಸ್ಕರ ಇಲ್ಲದೆ ಇದ್ರೆ ನಾನು ನಿನ್ನನ್ನ ಈ ಕ್ಷಣದಲ್ಲೇ ಬೇಕಾದರೂ ಮೋಕ್ಷವನ್ನ ಕೊಡ್ಲಿಕ್ಕೆ ಸಮರ್ಥನಾಗಿದ್ದೇನೆ ಅಂತಾರೆ. ಸ್ವರೂಪತೋ ಬ್ರಾಹ್ಮಣೇನ ಬ್ರಾಹ್ಮಣತ್ವ ಅವಾಪ್ಯೈವ ಮೋಕ್ಷ. ಸ್ವರೂಪತಃ ಬ್ರಾಹ್ಮಣರಾದವರು ಚರ್ಮ ಶರೀರದಲ್ಲಿ ಬ್ರಾಹ್ಮಣರಾಗಿಯೇ ಹುಟ್ಟಿ ಮೋಕ್ಷ ಪಡಿಬೇಕು ಅನ್ನೋದು ಲೋಕಮರ್ಯಾದ. ಅದರ ರಕ್ಷಣೆಗೋಸ್ಕರ ವೇದವ್ಯಾಸ ದೇವರು ಆ ಕೀಟಕ್ಕೆ ನೀನು ಬ್ರಾಹ್ಮಣ ಜನ್ಮವನ್ನ ಪಡಿ, ಆಮೇಲೆ ನನ್ನ ಅನುಗ್ರಹದಿಂದ ಮೋಕ್ಷವನ್ನ ಪಡಿ ಅಂತ ಹೇಳ್ತಾ ಇದ್ದಾರೆ.
ಉವಾಚ ತಂ ಭಗವಾನ್ ಮುಕ್ತಿಮಸ್ಮಿನ್ ತವ ಕ್ಷಣೇ ದಾತುಮಹಂ ಸಮರ್ಥಃ ತಥಾಪಿ ಸೀಮಾರ್ಥಮವಾಪ್ಯ ವಿಪ್ರತನುಂ ವಿಮುಕ್ತೋ ಭವಮತ್ಪ್ರಸಾದಾತ್. ಏವಂ ಬಹೂನ್ ಸಂಸೃತಿಬಂಧತ ಪ್ರಭುಃ ವ್ಯಮೋಚಯದ್ವ್ಯಾಸತನುರ್ಜನಾರ್ದನಃ ಬಹೂನ್ಯಚಿಂತ್ಯಾನಿ ಚ ತಸ್ಯ ಕರ್ಮಾಣಿ ಅಶೇಷದೇವೇಶ ಸದೋದಿತಾನಿ. ಹೀಗೆ ವೇದವ್ಯಾಸದೇವರು ಇನ್ನೊಂದು ಶ್ಲೋಕ ಇದೆಯಲ್ಲ, ಜ್ಞಾನಂ ಚ ತಸ್ಮೈ ವಿಮಲಂ ದದೌ ಸಹ ಮಹೀಂ ಚ ಸರ್ವಾಂ ಬುಭುಜೇ ತದಂತೆ ತ್ಯಕ್ತ್ವಾ ತನುಂ ವಿಪ್ರವರತ್ವಮೇತ್ಯ ಪದಂ ಹರೇರಾಪಸುತತ್ವವೇದಿ. ಆ ಕೀಟರಾಜನಿಗೆ ವೇದವ್ಯಾಸದೇವರು ಉತ್ತಮವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ವಿಮಲಂ ಜ್ಞಾನಂ, ನಿರ್ಮಲವಾದಂತಹ ಜ್ಞಾನವನ್ನ ಕೊಟ್ಟಿದ್ದಾರೆ. ಆ ಕೀಟರಾಜ ಇಡೀ ಭೂಮಿಯನ್ನು ಆಳಿದ. ಕೊನೆಯಲ್ಲಿ ಆ ಶರೀರವನ್ನು ತ್ಯಾಗ ಮಾಡಿ ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮವನ್ನು ಪಡೆದು ಒಳ್ಳೆ ತತ್ವಜ್ಞಾನಿಯಾಗಿ ಆಮೇಲೆ ಮೋಕ್ಷವನ್ನ ಪಡೆದ. ಹೀಗೆ ಸರ್ವಶಕ್ತರಾದಂತಹ ವೇದವ್ಯಾಸದೇವರು ಅನೇಕ ಮಂದಿ ಸಂಸಾರ ಬಂಧನದಿಂದ ಕಷ್ಟಪಡ್ತಾ ಇರತಕ್ಕಂಥವ್ರನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಆ ವೇದವ್ಯಾಸದೇವರ ಲೀಲೆಗಳು ಬಹಳ ಅಚಿಂತ್ಯವಾದ ಲೀಲೆಗಳಿದ್ದಾವೆ. ದೇವದೇವೋತ್ತಮರೆಲ್ಲ ಅವುಗಳನ್ನು ಸದಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲರ ಸಂಸಾರವನ್ನು ನಾಶ ಮಾಡತಕ್ಕಂತಹವರು ಆ ವೇದವ್ಯಾಸದೇವರು. ಅವರ ಮಹಿಮೆಗಳನ್ನ ಪೂರ್ಣವಾಗಿ ಯಾರೂ ಕೂಡ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವೇದವ್ಯಾಸದೇವರ ಮಹಿಮೆಯನ್ನ ವೇದಗಳು, ಪುರಾಣಗಳು, ಸ್ಮೃತಿವಚನಗಳು ಎಲ್ಲವೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾವೆ. ದೇವತೆಗಳೆಲ್ಲ ಸದಾಕಾಲ ಅವರನ್ನ ಸ್ತೋತ್ರ ಮಾಡ್ತಾರೆ. ಜ್ಞಾನಂ ಚ ತಸ್ಮೈ ವಿಮಲಂ ದದೌ ಸಮಹೀಂ ಚ ಸರ್ವಾಂ ಬುಭುಜೇ ತದಂತೆ ತ್ಯಕ್ತ್ವಾ ತನುಂ ವಿಪ್ರವರತ್ವಮೇತ್ಯ ಪದಂ ಹರೇರಾಪಸುತತ್ವವೇದಿ. ಏವಂ ಬಹೂನ್ ಸಂಸೃತಿಬಂಧತ ಪ್ರಭುಃ ವ್ಯಮೋಚಯದ್ವ್ಯಾಸತನುರ್ಜನಾರ್ದನಃ ಬಹೂನ್ಯಚಿಂತ್ಯಾನಿ ಚ ತಸ್ಯ ಕರ್ಮಾಣ್ಯಶೇಷದೇವೇಶ ಸದೋದಿತಾನಿ. ಅಥಾಸ್ಯ ಪುತ್ರತ್ವಮವಾಪ್ತುಮಿಚ್ಛನ್ ಚಚಾರ ರುದ್ರಸ್ಸು ತಪಸ್ತದೀಯಂ ದದೌ ಚ ತಸ್ಮೈ ಭಗವಾನ್ ವರಂ ತಂ ಸ್ವಯಂ ಚ ತಪ್ತ್ವೇವ ತಪೋ ವಿಮೋಹಯನ್. ಈ ವೇದವ್ಯಾಸದೇವರು ಮುಂದೆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದವರಂತೆ ತೋರ್ಕೊಂಡ್ರಂತೆ. ಇದು ಅಯೋಗ್ಯ ಜನರನ್ನ ಮೋಹಗೊಳಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ನಿಜವಾಗಲೂ ಏನು ಅಂದ್ರೆ, ರುದ್ರದೇವರು ವೇದವ್ಯಾಸದೇವರಿಗೆ ಮಗನಾಗಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟು ಬಹಳ ದೊಡ್ಡ ತಪಸ್ಸನ್ನ ಮಾಡಿದರು. ಆ ರುದ್ರದೇವರು ಮಾಡಿರ್ತಕ್ಕಂತಹ ತಪಸ್ಸಿಗೆ ಮೆಚ್ಚಿ ಭಗವಂತ ತನ್ನ ಮಗನನ್ನಾಗಿ ಆ ರುದ್ರದೇವರನ್ನ ಸ್ವೀಕಾರ ಮಾಡಬೇಕು ಅಂತ ಬಯಸಿದ್ರು. ಅದಕ್ಕೋಸ್ಕರ ತಾವೇ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಮಗನನ್ನ ಪಡೆದ ಅನ್ನೋ ರೀತಿಯಲ್ಲಿ ಜನರಿಗೆ ತೋರ್ಕೊಂಡ್ರು. ರುದ್ರದೇವರಿಗೆ ಅವರ ಬಯಸಿರ್ತಕ್ಕಂತಹ ವರವನ್ನ ಕೊಟ್ಟರು. ರುದ್ರದೇವರು ಭಗವಂತನಿಗೆ
ವೇದವ್ಯಾಸ ದೇವರಿಗೆ ಮಗನಾಗಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟು ತಪಸ್ಸು ಮಾಡಿದ್ರಿಂದ ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ವರ ಕೊಟ್ಟಿದ್ದಾನೆ. ಅಥಾಸ್ಯ ಪುತ್ರತ್ವಮವಾಪ್ತುಮಿಚ್ಛನ್ ಚಚಾರ ರುದ್ರಸ್ಸು ತಪಸ್ತದೀಯಂ ದದೌ ಚ ತಸ್ಮೈ ಭಗವಾನ್ ವರಂ ತಂ ಸ್ವಯಂ ಚ ತಪ್ತ್ವೇವ ತಪೋ ವಿಮೋಹಯನ್. ವಿಮೋಹನಾಯಾಸುರಸರ್ಗಿಣಾಂ ಪ್ರಭುಃ ಸ್ವಯಂ ಕರೋತೀವ ತಪ ಪ್ರದರ್ಶಯೇತ್ ಕಾಮಾದಿದೋಷಾಂಶ್ಚ ಮೃಷೈವ ದರ್ಶಯೇತ್ ನ ತಾವತಾ ತಸ್ಯ ಹಿ ಸಂತಿ ಕುತ್ರಚಿತ್. ವೇದವ್ಯಾಸ ದೇವರು ಸರ್ವಶಕ್ತರಾಗಿರ್ತಕ್ಕಂಥವರು. ಅವರು ಅಸುರ ಸ್ವಭಾವದವರಿಗೆ ಮೋಹವನ್ನ ಉಂಟು ಮಾಡಬೇಕು ಅನ್ನೋ ಸಲುವಾಗಿಯೇನೆ ಸ್ವತಃ ತಾವು ತಪಸ್ಸು ಮಾಡಿದವರಂತೆ ತೋರ್ಕೊಳ್ತಾರೆ. ಅದರ ಜೊತೆಗೆ ಕಾಮಾದಿ ದೋಷಗಳನ್ನು ಕೂಡ ಸುಮ್ಮನೆ ಪ್ರದರ್ಶನ ಮಾಡ್ತಾರೆ. ಅವರಿಗೆ ಯಾರ ಮೇಲೂ ಕೂಡ ಮೋಹ ಅಂತನ್ನೋದಿಲ್ಲ. ಕಾಮಾದಿ ದೋಷಗಳು ಭಗವಂತನ ಹತ್ತಿರ ಸುಳಿಯೋದೇ ಇಲ್ಲ. ಯಾವ ಕಾಲದಲ್ಲಿಯೂ ಕೂಡ ಅವರಿಗೆ ದೋಷ ಅಂತನ್ನೋದು ತಟ್ಟೋದಿಲ್ಲ. ಕೇವಲ ಅಸುರ ಸ್ವಭಾವದವರಿಗೆ ಮೋಹಗೊಳಿಸ್ಲಿಕ್ಕೋಸ್ಕರ ಅದು ಇರೋ ಹಾಗೆ ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಶುಕಾಚಾರ್ಯರನ್ನ ಮಗನನ್ನಾಗಿ ಪಡೆದರು ಅಂತನ್ನೋದು ಲೋಕದ ತೋರಿಕೆಗೆ ಮಾತ್ರ. ಅಯೋಗ್ಯರಿಗೆ ಮೋಹವನ್ನು ಉಂಟು ಮಾಡಲಿಕ್ಕೆ ಅರಣ್ಯಮಥನ ಕಾಲದಲ್ಲಿ ಗಿಳಿಯ ರೂಪದಿಂದ ಬಂದಂತಹ ಘೃತಾಚಿ ಎಂಬುವಳನ್ನ ಕಂಡು ಕಾಮಪರವಶರಾಗಿ ಆ ಅರಣಿಯ ಮೇಲೆ ವೀರ್ಯವನ್ನು ಸುರಿಸಿದಂತೆ ತೋರಿದ್ದು ಕೂಡ ನಟನೆ. ವೇದವ್ಯಾಸ ದೇವರಿಗೆ ಅವತ್ತೂ ಕೂಡ ಪರವಶತೆ ಅಂತನ್ನೋದು ಬರೋದೂ ಇಲ್ಲ, ವೀರ್ಯಪಾತವೂ ಇಲ್ಲ. ತತ್ಕಾಲದಲ್ಲಿ ಕೃತಕವಾದಂತಹ ಪ್ರಾಕೃತವಾದ ವೀರ್ಯವನ್ನು ನಿರ್ಮಾಣ ಮಾಡಿ ಆ ಒಂದು ಅರಣಿಯಲ್ಲಿ ಅದನ್ನ ಸುರಿಸಿದರು. ಇಲ್ಲದೆ ಇದ್ರೆ ನಸ್ತ್ರೀಕೃತಂ ಕಶ್ಮಲಮಶ್ನುವೀತ ಅಂತ ಸ್ಪಷ್ಟವಾದ ಮಾತಿದೆ. ಅದಕ್ಕೆ ವಿರೋಧ ಬರ್ತದೆ. ಹಾಗಾಗಿ ಅವರಿಗೆ ಯಾವತ್ತೂ ಕಾಮಾದಿ ದೋಷಗಳು ಇಲ್ಲ. ಅದನ್ನು ನಾವು ಮನಸ್ಸಿನಿಂದಲೂ ಕೂಡ ಚಿಂತನೆ ಮಾಡಬಾರದು. ಅಸುರ ಮೋಹನೆಗೋಸ್ಕರ ಹಾಗೆ ಪ್ರದರ್ಶನವನ್ನ ಮಾಡಿದರು ಅಂತ ಇಟ್ಕೊಳ್ಬೇಕು. ಅಷ್ಟರಿಂದಲೇ ಅವರಿಗೆ ಆ ದೋಷಗಳು ಯಾವ ಕಾಲದಲ್ಲೂ ಇದೆ ಅಂತ ಆಗೋದಿಲ್ಲ. ವಿಮೋಹನಾಯ ಅಸುರ ಸರ್ಗಿಣಾಂ ಪ್ರಭು ಸ್ವಯಂ ಕರೋತೀವ ತಪ ಪ್ರದರ್ಶಯೇತ್ ಕಾಮಾದಿದೋಷಾಂಶ್ಚ ಮೃಷೈವ ದರ್ಶಯೇತ್ ನ ತಾವತಾ ತಸ್ಯ ಹಿ ಸಂತಿ ಕುತ್ರಚಿತ್. ತತಸ್ತ್ವರಣ್ಯೋಸ್ಸ ಬಭೂವ ಪುತ್ರಕಃ ಶಿವಸ್ಯ ಸೋಭೂಚ್ಛುಕನಾಮಧೇಯಃ ಶುಕೀ ಭೂತ್ವಾ ಹ್ಯಗಮದ್ಘೃತಾಚಿ ವ್ಯಾಸಂ ವಿಮಥ್ನಂ ತಮುತಾರಣೀಂ ತಂ. ಹೀಗೆ ರುದ್ರದೇವರಿಗೆ ವೇದವ್ಯಾಸುದೇವರು ಕೊಟ್ಟಂತಹ ವರ, ಆ ವರವನ್ನ ಕೊಟ್ಟಿದ್ದರಿಂದ ಅರಣಿಯಲ್ಲಿ ಆ ರುದ್ರದೇವರು ವೇದವ್ಯಾಸದೇವರಿಗೆ ಮಗನಾಗಿ ಹುಟ್ಟಿದ್ದಾರೆ. ಮುಂದೆ ಅವರೇ ಶುಕ ಅನ್ನೋ ಹೆಸರಿನಿಂದ ಪ್ರಸಿದ್ಧರಾಗ್ತಾರೆ. ಶುಕಾಚಾರ್ಯರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರೇ ವೇದವ್ಯಾಸದೇವರಿಗೆ ಮಗನಾಗಿ ಅವತಾರ ಮಾಡಿರ್ತಕ್ಕಂತಹ ಸಾಕ್ಷಾತ್ ರುದ್ರದೇವರು. ಅರಣಿಯಲ್ಲಿ ಅವರು ಅವತಾರವನ್ನ ಮಾಡ್ತಾರೆ. ಅರಣಿ ಮಥನ ಮಾಡ್ತಾ ಇದ್ರು ವೇದವ್ಯಾಸದೇವರು. ಆ ಒಂದು ಸಮಯದಲ್ಲಿ ಆ ವೇದವ್ಯಾಸದೇವರ ಹತ್ತಿರ ಘೃತಾಚಿ ಎಂಬಂತಹ ಒಬ್ಬ ಅಪ್ಸರೆ, ಅವಳು ಹೆಣ್ಣು ಗಿಳಿಯಾಗಿ ತಾನೇ ಬಂದಿದ್ಲು. ಇಲ್ಲಿ ಶುಕೀಹಿ ಭೂತ್ವಾಹಿ ಅಗಮದ್ಘೃತಾಚಿ ಅಂತಿದೆ.
ಹಿ ಅಂತನ್ನೋ ಒಂದು ಶಬ್ದ ಪ್ರಸಿದ್ಧಿಯನ್ನ ಸೂಚನೆ ಮಾಡತಕ್ಕಂತಹ ಶಬ್ದ. ಮನುಷ್ಯರಿಗೆ ಮನುಷ್ಯ ಸ್ತ್ರೀಯರನ್ನ ಕಂಡಾಗ ಮಾತ್ರ ಕಾಮಪರವಶತೆ ಉಂಟಾಗುವುದು ಸಾಧ್ಯ. ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣು ಗಿಳಿಯನ್ನ ನೋಡಿ, ಆ ಹಕ್ಕಿಯನ್ನ ಕಂಡಾಗ ಯಾವೊಬ್ಬ ಸಾಮಾನ್ಯ ಮನುಷ್ಯರಿಗೂ ಕೂಡ ಕಾಮವಿಕಾರ ಆಗೋದಿಲ್ಲ. ಇದು ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಹಿ ಅನ್ನೋ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಅರಣ್ಯಮಥನ ಮಾಡುವಾಗ ಒಂದು ಹೆಣ್ಣು ಗಿಳಿಯನ್ನ ನೋಡಿ ಕಾಮಪರವಶತೆಯಿಂದ ವೇದವ್ಯಾಸ ದೇವರು ಅಲ್ಲಿ ವೀರ್ಯಪತನ ಮಾಡಿದರು ಅಂತನ್ನೋದೇನಿದೆ, ಇದು ಕೇವಲ ಇಚ್ಛಾ ಮಾತ್ರ ಸೃಷ್ಟಿ ಅಷ್ಟೇ ಅನ್ನೋದು ಹಿ ಅನ್ನೋ ಶಬ್ದದಿಂದ ಗೊತ್ತಾಗ್ತದೆ. ವಾದಿರಾಜ ಸ್ವಾಮಿಗಳು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ತತಸ್ತ್ವರಣ್ಯೋಸ್ಸ ಬಭೂವ ಪುತ್ರಕಃ ಶಿವಸ್ಯ ಸೋಭೂಚ್ಛುಕನಾಮಧೇಯಃ ಶುಕೀಹಿ ಭೂತ್ವಾ ಹ್ಯಗಮದ್ಘೃತಾಚಿ ವ್ಯಾಸಂ ವಿಮಥ್ನಂತಮುತಾರಣೀಂ ತಂ ಅಕಾಮಯನ್ ಕಾಮುಕವತ್ಸ ಭೂತ್ವಾ ತಯಾರ್ಥಿತಸ್ತಂ ಶುಕನಾಮಧೇಯಂ ಚಕ್ರೇ ಶರಣ್ಯೋಸ್ತನಯಂ ಚ ಸೃಷ್ಟ್ವಾ ವಿಮೋಹಯಂ ತತ್ವಮಾರ್ಗೇಶ್ವಯೋಗ್ಯಾನ್. ಆ ಘೃತಾಚಿ ಅಂತನ್ನವಳು ಅಪ್ಸರೆ ಹೆಣ್ಣು ಗಿಳಿಯಾಗಿ ತಾನೇ ಬಂದಿದ್ಲು. ಆ ಘೃತಾಚಿಯನ್ನ ವೇದವ್ಯಾಸ ದೇವರು ಕಾಮಿಸಿದವರಂತೆ ತೋರ್ಕೊಂಡ್ರು. ಅಕಾಮಯನ್ ಕಾಮುಕವತ್ ಸಭೂತ್ವ ಅಂತ. ಅವರು ಕಾಮಿಸಲಿಲ್ಲ. ತತ್ವಜ್ಞಾನಕ್ಕೆ ಅಯೋಗ್ಯರಾದಂತಹ ಯಾರು ಇದ್ದಾರಲ್ಲ ಅಂಥವರಿಗೆ ಮೋಹ ಮಾಡಬೇಕು, ಮೋಹಗೊಳಿಸಬೇಕು ಅನ್ನೋದಕ್ಕೋಸ್ಕರ ಕಾಮಿಸಿದಂತೆ ತೋರ್ಕೊಂಡ್ರು. ಹಾಗೆ ಕಾಮಿಸಿದವರಂತೆ ತೋರಿಸಿಕೊಂಡು ಒಬ್ಬ ಮಗನನ್ನ ಅಲ್ಲಿ ಪಡೆದಿದ್ದಾರೆ. ಅರಣಿಯಲ್ಲಿ ಹುಟ್ಟಿದ ಮಗ. ಆ ಮಗನಿಗೆ ಘೃತಾಚಿಯ ಅಪೇಕ್ಷೆಯಂತೆ ಶುಕ ಅಂತಾನೆ ಹೆಸರಿಡ್ತಾರೆ. ಗಿಳಿಯ ಮಗನಾಗಿ ಹುಟ್ಟಿದ್ದರಿಂದ ಅವಳ ಅಪೇಕ್ಷೆ, ಘೃತಾಚಿಗೆ ಅಪ್ಸರೆಗೆ ಹಾಗೆ ಅಪೇಕ್ಷೆ ಇತ್ತು. ಹಾಗಾಗಿ ಅವಳ ಅಪೇಕ್ಷೆಯಂತೆ ವೇದವ್ಯಾಸ ದೇವರು ಆ ಮಗನಿಗೆ ಶುಕ ಅಂತ ನಾಮಕರಣವನ್ನ ಮಾಡ್ತಾರೆ. ಅಕಾಮಯನ್ ಕಾಮುಕವತ್ಸ ಭೂತ್ವಾ ತಯಾರ್ಥಿತಸ್ತಂ ಶುಕನಾಮಧೇಯಂ ಚಕ್ರೇ ಶರಣ್ಯೋಸ್ತನಯಂ ಚ ಸೃಷ್ಟ್ವಾ ವಿಮೋಹಯಂ ತತ್ವಮಾರ್ಗೇಶ್ವಯೋಗ್ಯಾನ್ ಶುಕಂ ತಮಾಶು ಪ್ರವಿವೇಶ ವಾಯುಃ ವ್ಯಾಸಸ್ಯ ಸೇವಾರ್ಥಮಥಾಸ್ಯ ಸರ್ವಂ ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್ ಸ ಭಾರತಂ ಭಾಗವತಂ ಪುರಾಣಂ. ಹೀಗೆ ಶುಕಾಚಾರ್ಯರಾಗಿ ರುದ್ರದೇವರು ಅವತಾರ ಮಾಡಿದ್ದಾರೆ ವೇದವ್ಯಾಸ ದೇವರಿಗೆ ಮಗನಾಗಿ. ಅಂತಹ ಮಗನಾಗಿ ಹುಟ್ಟಿದಂತಹ ಶುಕಾಚಾರ್ಯರ ಒಳಗೆ ಕೂಡಲೇ ವಾಯುದೇವರು ಬಂದು ಆವೇಶಗೊಂಡಿದ್ದಾರೆ. ಯಾಕೆ ಅಂದ್ರೆ ವೇದವ್ಯಾಸ ದೇವರ ಸೇವೆಯನ್ನ ಮಾಡಬೇಕು ಅಂತ. ವೇದವ್ಯಾಸ ದೇವರ ಸೇವೆಯನ್ನ ಸಾಕ್ಷಾತ್ತಾಗಿ ಮಾಡುವಂತಹ ಅಧಿಕಾರ ವಾಯುದೇವರಿಗೆ ಮಾತ್ರ. ವೇದವ್ಯಾಸ ದೇವರ ಮುಖದಿಂದಲೇ ಉಪದೇಶವನ್ನ ಪಡೆಯುವ, ನೇರವಾಗಿ ಉಪದೇಶವನ್ನ ಪಡೆಯುವ ಅಧಿಕಾರ ಇರೋದು ವಾಯುದೇವರಿಗೆ ಮಾತ್ರ. ಅವರಿಗೆ ಅದರಲ್ಲಿ ಮುಖ್ಯ ಅಧಿಕಾರ. ಆದ್ರಿಂದ ಶಿವಾಂಶಭೂತರಾದಂತಹ ಶುಕಾಚಾರ್ಯರಲ್ಲಿ ವಾಯುದೇವರು ಆವೇಶಗೊಂಡು ಅವರಿಂದ, ಆ ವೇದವ್ಯಾಸ ದೇವರಿಂದಲೇ ವೇದ, ಪುರಾಣ, ಇತಿಹಾಸ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಕೂಡ ಉಪದೇಶ ಪಡ್ಕೊಂಡಿದ್ದಾರೆ ಶುಕಾಚಾರ್ಯರು. ವಾಯುದೇವರ ವಿಶೇಷ ಆವೇಶ ಇದ್ದದ್ರಿಂದ ಇದು ಸಾಧ್ಯ ಆಯ್ತು. ನೇರವಾಗಿ ವೇದವ್ಯಾಸ ದೇವರಿಂದ ಉಪದೇಶವನ್ನ ಪಡ್ಕೊಳ್ಳಿಕ್ಕೆ ಶುಕಾಚಾರ್ಯರಿಗೆ ಸಾಧ್ಯವಾಗಿದ್ದು ಈ ವಾಯುದೇವರ ಆವೇಶದಿಂದ. ಆದ್ರಿಂದ ಅವರಿಗೆ ವೇದವ್ಯಾಸ ದೇವರು
ಸರ್ವಜ್ಞತ್ವವನ್ನ ನೀಡಿದರು ಶುಕಾಚಾರ್ಯರಿಗೆ. ಎಲ್ಲ ವೇದಗಳನ್ನ, ಭಾರತವನ್ನ, ಭಾಗವತ ಮುಂತಾದ ಎಲ್ಲ ವೈಷ್ಣವ ಪುರಾಣಗಳನ್ನು ಉಪದೇಶ ಮಾಡಿದ್ದಾರೆ. ಸ ಭಾರತಂ ಭಾಗವತಂ ಪುರಾಣಂ ಅಂತ ಇದೆ. ಭಾಗವತಂ ಪುರಾಣಂ ಅಂದ್ರೆ ಭಾಗವತ ಅನ್ನೋ ಪುರಾಣ ಅಂತ ಅಷ್ಟೇ ಅರ್ಥ ಅಲ್ಲ. ಶ್ರೀಮದ್ ಭಾಗವತ ಅನ್ನೋ ಪುರಾಣವೂ ಹೌದು. ಮತ್ತೆ ಭಾಗವತ ಅನ್ನೋ ಶಬ್ದಕ್ಕೆ ಭಗವಂತನನ್ನ ಯಥಾವಸ್ಥಿತವಾಗಿ ತಿಳಿಸುವಂತಹ ಎಲ್ಲ ಸಾತ್ವಿಕ ಪುರಾಣವೂ ಭಾಗವತ ಪುರಾಣವೇ. ಭಾಗವತ ಅನ್ನೋ ಶಬ್ದಕ್ಕೆ ಭಗವಂತನನ್ನ ತಿಳಿಸುವ ಪುರಾಣ ಅಂತ ಅರ್ಥ. ಪದ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ. ರುದ್ರದೇವರೇ ಹೇಳುವಂತೆ ವಿಷ್ಣು ಪುರಾಣ, ನಾರದ ಪುರಾಣ, ಭಾಗವತ ಪುರಾಣ, ಗರುಡ ಪುರಾಣ, ಪದ್ಮಪುರಾಣ ಮತ್ತು ವರಾಹ ಪುರಾಣ, ಇದು 6 ಪುರಾಣಗಳು ಸಾತ್ವಿಕವಾದ ಪುರಾಣಗಳು. ಇದು ಬಿಟ್ಟು ಉಳಿದ 12 ಪುರಾಣಗಳು ಭಗವಂತನನ್ನ ಅನ್ಯಥಾ ವರ್ಣನೆ ಮಾಡ್ತವೆ. ಆದ್ರಿಂದ ಅವು ಭಾಗವತ ಪುರಾಣಗಳಲ್ಲ. ಭಾಗವತ ಪುರಾಣ ಅಂದ್ರೆ ಭಗವತ್ ಸಂಬಂಧಿ ಪುರಾಣ ಅಂತ ಅರ್ಥ. ಭಗವಂತನನ್ನ ಸರಿಯಾದ ರೀತಿಯಲ್ಲಿ ತಿಳಿಸಿಕೊಡುವಂತಹ ಪುರಾಣಗಳು ಅಂತ ಅರ್ಥ. ಅದು ಈ 6 ಪುರಾಣಗಳು ಮಾತ್ರ. ವಿಷ್ಣು, ನಾರದ, ಭಾಗವತ, ಗರುಡ, ಪದ್ಮ, ವರಾಹ, ಈ 6 ಪುರಾಣಗಳು ಸಾತ್ವಿಕವಾದ ಪುರಾಣಗಳು. ಹೀಗೆ ವೈಷ್ಣವ ಪುರಾಣಗಳನ್ನೆಲ್ಲ ಉಪದೇಶ ಮಾಡಿದರು. ಮಹಾಭಾರತವನ್ನು ಉಪದೇಶ ಮಾಡಿದರು. ಎಲ್ಲ ವೇದಗಳನ್ನು ಕೂಡ ಉಪದೇಶ ಮಾಡಿ ಆ ಶುಕಾಚಾರ್ಯರಿಗೆ ಸರ್ವಜ್ಞತ್ವವನ್ನು ಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥಮಥಾಸ್ಯ ಸರ್ವಂ ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್ ಸ ಭಾರತಂ ಭಾಗವತಂ ಪುರಾಣಂ ಶೇಷೋಥ ಪೈಲಂ ಮುನಿಮಾವಿಶತ್ತದಾ ವಿಶಸ್ಸುಮಂತುಮಪಿ ವಾರುಣೀಂ ಮುನೀಂ ಬ್ರಹ್ಮಾವಿಶತ್ತಮುತ ವೈಶಂಪಾಯನಂ ಶಕ್ರಶ್ಚ ಜೈಮಿನಿಮಥಾವಿಶದ್ವಿಭುಃ. ಹೀಗೆ ಶುಕಾಚಾರ್ಯರ ಒಳಗೆ ವಿಶೇಷವಾಗಿ ವಾಯುದೇವರು ಆವಿಷ್ಟರಾದ ನಂತರದಲ್ಲಿ ವೇದವ್ಯಾಸದೇವರು ಉಳಿದ ಅನೇಕ ಜನ ಶಿಷ್ಯರಿಗೆ ಉಪದೇಶವನ್ನ ಮಾಡ್ತಾರೆ. ಅದರಲ್ಲಿ ಪ್ರಧಾನರಾಗಿರ್ತಕ್ಕಂಥವರು ಕೆಲವರು ಇದ್ದಾರೆ. ಪೈಲ ಮುನಿಗಳು ಏನಿದ್ದಾರೆ, ಆ ಪೈಲ ಮುನಿಗಳನ್ನ ಶೇಷದೇವರು ಪ್ರವೇಶ ಮಾಡಿದ್ದಾರೆ. ವೇದವ್ಯಾಸ ದೇವರು ಉಪದೇಶ ಮಾಡುವ ಸಮಯದಲ್ಲಿ ಪೈಲ ಎಂಬಂತಹ ಮುನಿಗಳ ಆ ಒಳಗೆ ಶೇಷದೇವರು ಪ್ರವೇಶ ಮಾಡಿದರೆ, ವರುಣನ ಮಗನಾಗಿರ್ತಕ್ಕಂತಹ ಸುಮಂತು ಎಂಬಂತಹ ಋಷಿಗಳೇನಿದ್ದಾರೆ, ಆ ಸುಮಂತು ಮುನಿಗಳ ಒಳಗೆ ಗರುಡ ದೇವರು ಪ್ರವೇಶ ಮಾಡಿದ್ದಾರೆ. ಇನ್ನು ವೈಶಂಪಾಯನರೇನಿದ್ದಾರೆ, ಆ ವೈಶಂಪಾಯನರ ಒಳಗೆ ಸ್ವತಃ ಬ್ರಹ್ಮದೇವರು ಪ್ರವೇಶ ಮಾಡಿದ್ದಾರೆ. ಜೈಮಿನಿ ಋಷಿಗಳ ಒಳಗೆ ಇಂದ್ರದೇವರು ಪ್ರವೇಶ ಮಾಡಿದ್ರಂತೆ. ಹೀಗೆ ವೀಶಃ ಸುಮಂತುಮಪಿ ವಾರುಣಿಂ ಮುನಿಂ ಅಂದಿದ್ದಾರೆ. ಅಲ್ಲಿ ವಾರುಣಿ ಅನ್ನೋ ಶಬ್ದಕ್ಕೆ ವರುಣನ ಮಗನಾದಂತಹ ಸುಮಂತು ಅಂತ, ಸುಮಂತುಮಪಿ ವಾರುಣಿಂ ಮುನಿಂ ಅಂತ ವರುಣನ ಮಗನಾದ ಸುಮಂತುವನ್ನ ಗರುಡ ದೇವರು ಪ್ರವೇಶ ಮಾಡಿದ್ರು ಅಂತ ಒಂದರ್ಥ. ಇನ್ನೂ ಒಂದು ರೀತಿ ಅರ್ಥವನ್ನ ಮಾಡಿದ್ದಾರೆ ಜನಾರ್ದನೀಯ ಮತ್ತು ವರದರಾಜಿಯ ವ್ಯಾಖ್ಯಾನದಲ್ಲಿ. ವರುಣನ ಮಗನಾದಂತಹ ಭೃಗುಮುನಿಗಳು ಅಂತ ಅರ್ಥ ಮಾಡಿದ್ದಾರೆ. ಭೃಗುಮುನಿಯಲ್ಲಿಯೂ ಕೂಡ ಆವೇಶ ಆಯಿತು. ಗರುಡ ದೇವರು ವರುಣನ ಮಗನಾದಂತಹ ಭೃಗುಮುನಿಯಲ್ಲಿಯೂ ಮತ್ತು ಸುಮಂತುವಿನಲ್ಲಿಯೂ ಆವೇಶಗೊಂಡ್ರು ಅಂತ ಹಾಗೂ ಅರ್ಥ ಮಾಡಿದ್ದಾರೆ. ಇನ್ನು ಈ ಕಡೆಗೆ ಅದನ್ನ ಅನ್ವಯ ಮಾಡಿಕೊಂಡ್ರೆ, ವಾರುಣಿಂ ಮುನಿಂ ಬ್ರಹ್ಮಾವಿಶತ್ ಅಂತ ಅನ್ನೋದಕ್ಕೆ ಅನ್ವಯ ಮಾಡಿಕೊಂಡ್ರೆ, ಭೃಗುಮುನಿಗಳಲ್ಲಿ ವೈಶಂಪಾಯನಲ್ಲಿಯೂ ಬ್ರಹ್ಮದೇವರು ಆವೇಶಗೊಂಡ್ರು ಅಂತ ಹಾಗೂ ಅರ್ಥವನ್ನ ಮಾಡ್ಲಿಕ್ಕೆ ಬರ್ತದೆ. ಅದನ್ನ ಆ ಕಡೆಗೂ ಇಟ್ಕೊಳಿಕ್ ಬರ್ತದೆ, ಈ ಕಡೆಗೂ ಇಟ್ಕೊಳಿಕ್ ಬರ್ತದೆ. ಅಂತೂ ಋಗು ಋಷಿಗಳಲ್ಲಿ ಗರುಡ ದೇವರ ಆವೇಶ ಮತ್ತು ಬ್ರಹ್ಮದೇವರ ಆವೇಶ, ಇಬ್ಬರ ಆವೇಶವೂ ಕೂಡ ಇದೆ ಅಂತ ಇಟ್ಟುಕೊಳ್ಳಬಹುದು. ಬ್ರಹ್ಮಾವಿಷತ್ತಂ ಉತ ವೈಶಂಪಾಯನಂ ಮುನಿಂ ಅಂತ ಅದನ್ನ ಈ ಕಡೆಗೆ ಇಟ್ಟುಕೊಂಡ್ರೆ,
ವರುಣನ ಮಗನಾದಂತಹ ಭೃಗುಮುನಿಯನ್ನ, ಆ ಭೃಗುಮುನಿಯನ್ನು ಮತ್ತು ವೈಶಂಪಾಯರನನ್ನು ಇಬ್ಬರನ್ನೂ ಬ್ರಹ್ಮದೇವರು ಪ್ರವೇಶ ಮಾಡಿದರು ಅಂತ ಹಾಗೂ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮದೇವರು ಭೃಗುಮುನಿಗಳಲ್ಲೂ ಮತ್ತು ವೈಶಂಪಾಯನರಲ್ಲೂ ಆವೇಶವನ್ನ ಮಾಡಿದರು ಅಂತ ಈ ರೀತಿ ವ್ಯಾಖ್ಯಾನವನ್ನ ವರದರಾಜೀಯ ಮತ್ತು ಜನಾರ್ದನ ಭಟ್ಟಿಯ ವ್ಯಾಖ್ಯಾನದಲ್ಲಿ ಮಾಡಿದರೆ, ವಾದಿರಾಜ ಸ್ವಾಮಿಗಳ ಪ್ರಕಾರ ಭೃಗುಮುನಿಗಳಲ್ಲಿ ಗರುಡ ದೇವರ ಆವೇಶ ಇಲ್ಲ. ಅವರು ಹೇಳಲಿಲ್ಲ ಅದನ್ನ. ಯಾಕೆ ಅಂದ್ರೆ ಮುಂದೆ ಶಾಸ್ತ್ರ ಪ್ರವರ್ತಕರು ಯಾರ್ಯಾರು ಅಂತ ಅವರ ವಿಭಾಗವನ್ನ ಮಾಡುವಾಗ ಭೃಗುಮುನಿಗಳನ್ನ ಇಲ್ಲೆಲ್ಲೂ ಈ ಶಾಸ್ತ್ರಕ್ಕೆ ಪ್ರವರ್ತಕ ಅಂತ ಹೇಳಲಿಲ್ಲ, ಕರ್ಮಯೋಗ ಪ್ರವರ್ತಕ ಅಂತ ಮಾತ್ರ ಹೇಳಿದ್ದಾರೆ. ಕರ್ಮಯೋಗ ಅಂತನ್ನೋದು ಒಂದು ಪ್ರತ್ಯೇಕ ಶಾಸ್ತ್ರ ಅಲ್ಲ. ಆದ್ರಿಂದ ಶಾಸ್ತ್ರ ಪ್ರವರ್ತಕರಲ್ಲಿ ದೇವತೆಗಳ ಆವೇಶವನ್ನ ಹೇಳುವ ಈ ಸಂದರ್ಭದಲ್ಲಿ ಭೃಗುಮುನಿಗಳಲ್ಲಿ ಗರುಡನ ಆವೇಶವನ್ನ ಹೇಳೋದು ಸಂಗತ ಆಗೋದಿಲ್ಲ. ಹಾಗಾಗಿ ಶೇಷದೇವರು, ಗರುಡ ದೇವರು, ಬ್ರಹ್ಮದೇವರು ಮತ್ತು ಇಂದ್ರದೇವರು ಈ 4 ದೇವತೆಗಳ ಆವೇಶವನ್ನ 4 ಮಂದಿ ಮುನಿಗಳಲ್ಲಿ ಹೇಳೋದು ಉಚಿತ. ಆದ್ರಿಂದ 5ನೇ ಋಷಿಗಳಾದ ಭೃಗು ಋಷಿಗಳನ್ನ ಈ ಶ್ಲೋಕದಲ್ಲಿ ಇಟ್ಟುಕೊಳ್ಬೇಕಾಗಿಲ್ಲ. ಆದ್ರಿಂದ ವರುಣನ ಮಗನಾದ ಮುನಿ ಸುಮಂತುವೆ, ಸುಮಂತುವು ಕೂಡ ವರುಣನ ಮಗ. ಹಾಗಾಗಿ ವಾರುಣಿಂ ಅಂತಂದ್ರೆ ಸುವರ್ಣನ ಮಗನಾದ ಸುಮಂತುವನ್ನು ಅಂತ ಹೀಗೆ ಇಟ್ಟುಕೊಳ್ಬೇಕು ಅಂತ ಇದು ವಾದರಾಜ ಸ್ವಾಮಿಗಳ ಅಭಿಪ್ರಾಯ. ಯಾಕೆಂದ್ರೆ ಸುಮಂತುವನ್ನ ವರುಣನ ಮಗ ಅಂತನ್ಲಿಕ್ಕೆ ಅಥರ್ವಾಂಗಿರಸಾಮಾಸೀತ್ ಸುಮಂತುರ್ವಾರುಣೋ ಮುನಿಹಿ ಅಂತ ಭಾಗವತದಲ್ಲೇ ಸುಮಂತುವನ್ನ ವರುಣನ ಮಗ ಅಂತ ಹೇಳಿದ್ದಾರೆ. ಇನ್ನು ನಾರದಂ ಪಾಠಯಿತ್ವ ಅಂತ ಬರ್ತದೆ. ನಾರದರಿಗೆ ತಾನೂ ಉಪದೇಶ ಮಾಡಿದರು ಮತ್ತು ಶುಕಾಚಾರ್ಯರಿಂದಲೂ ಉಪದೇಶ ಕೊಡಿಸಿದ್ರು ಅಂತ ಮುಂದೆ ಹೇಳ್ತಾರೆ. ಅದನ್ನ ಉಪಲಕ್ಷಣೆಯ ಇಟ್ಟುಕೊಳ್ಬೇಕು. ಸೂರ್ಯನಿಗೂ ಹಾಗೆ ತಾನೂ ಉಪದೇಶ ಮಾಡ್ತಾರೆ, ಶುಕಾಚಾರ್ಯರಿಂದಲೂ ಉಪದೇಶ ಕೊಡಿಸ್ತಾರೆ. ಹಾಗಾಗಿ ವೇದವ್ಯಾಸ ದೇವರಿಂದ ಸೂರ್ಯ, ನಾರದ ಮೊದಲಾದವರು ಸಾಕ್ಷಾತ್ ವೇದವ್ಯಾಸ ದೇವರಿಂದಲೂ ಉಪದೇಶ ಪಡ್ಕೊಳ್ತಾರೆ, ಶುಕಾಚಾರ್ಯರಿಂದಲೂ ಉಪದೇಶವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಬೇರೆ ಮುನಿಗಳಲ್ಲಿ ಆವೇಶಗೊಂಡು ಉಪದೇಶವನ್ನು ಪಡಿತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದ್ರಿಂದ ಆವೇಶ ಹೊಂದಲಿಲ್ಲ. ಬ್ರಹ್ಮಾದಿಗಳು ಸಾಕ್ಷಾತ್ ಭಗವಂತನ ಮುಖದಿಂದಲೇ ಶ್ರವಣ ಮಾಡಿದ್ದಾರೆ. ಆದರೂ ಈಗ ಮತ್ತೆ ವಿಭಕ್ತವಾದ ವೇದಗಳನ್ನು ಮತ್ತೆ ಶ್ರವಣ ಮಾಡಬೇಕು ಅಂತ ಆಸೆ. ಯಾಕೆಂದ್ರೆ ಅನಂತವಾದ ಮೂಲ ವೇದಗಳಲ್ಲಿರುವಂತಹ ಕೆಲವು ಸುಂದರವಾದ ವಾಕ್ಯಗಳನ್ನ ಆರಿಸುವ ಮತ್ತು ಶಾಖಾಭೇದಗಳನ್ನು ಮಾಡುವ ಕೌಶಲವನ್ನ ತಾವು ಅಭ್ಯಾಸ ಮಾಡಬೇಕು ಮತ್ತು ಮುನಿಗಳಲ್ಲಿ ಆವಿಷ್ಟರಾಗಿ ಅವರಿಗೆ ಆ ಶಾಖಾ ಪ್ರವರ್ತನದ ಶಕ್ತಿಯನ್ನು ಕೊಡಬೇಕು ಅನ್ನೋ ಅಭಿಪ್ರಾಯದಿಂದ ಬ್ರಹ್ಮಾದಿ ದೇವತೆಗಳು ಅವರಲ್ಲಿ ಆವಿಷ್ಟರಾದರು ಅಂತ ಹೀಗೆ ವಾದಿರಾಜ ಸ್ವಾಮಿಗಳು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ. ಶೇಷೋಥ ಪೈಲಂ ಮುನಿಮಾವಿಷತ್ತದ ವಿಷಸ್ಸುಮಂತುಮಪಿ ವಾರುಣಿಂ ಮುನಿಂ ಬ್ರಹ್ಮಾವಿಷತ್ತಮೂತ ವೈಶಂಪಾಯನಂ ಶಕ್ರಶ್ಚ ಜೈಮಿನಿ ಮಥಾವಿಷದ್ವಿಭುಃ ಕೃಷ್ಣಸ್ಯ ಪಾದಪರಿಸೇವನೋತ್ಸುಕಾಃ ಸುರೇಶ್ವರಾ ವಿವಿಶುರಾಶುತಾನ್ ಮುನೀನ್ ಸಮಸ್ತ ವಿದ್ಯಾ ಪ್ರತಿಪಾದ್ಯತೇಶ್ವಸೌ ಪ್ರವರ್ತಕಾಂಸ್ತಾನ್ ವಿದಧೇ ಹರಿ ಪುನಃ. ಈ ದೇವದೇವೋತ್ತಮರಗಳೆಲ್ಲ ವೇದವ್ಯಾಸ ದೇವರ ಪಾದ ಸೇವೆಯನ್ನ ಮಾಡಬೇಕು ಅಂತನ್ನೋದ್ರಲ್ಲಿ ಅಷ್ಟು ಅವರಿಗೆ ತವಕ, ಉತ್ಸುಕರಾಗಿ ಅವರೆಲ್ಲ ಈ ಮುನಿಗಳನ್ನ ಬೇಗನೆ ಪ್ರವೇಶ ಮಾಡಿದರು. ವೇದವ್ಯಾಸ ದೇವರು ಅವರಿಗೆ ಎಲ್ಲ ಶಾಸ್ತ್ರಗಳನ್ನ ಉಪದೇಶ ಮಾಡಿದರು. ಮಾಡಿ ಅವರನ್ನ ಆಯಾಯ ಶಾಸ್ತ್ರಗಳಿಗೆ ಪ್ರವರ್ತಕರನ್ನಾಗಿ ಮಾಡಿದರು.
ಈ ಋಷಿಮುನಿಗಳಿಗೆ ಸಾಕ್ಷಾತ್ ವೇದವ್ಯಾಸ ದೇವರ ಮುಖದಿಂದ ಶ್ರವಣ ಮಾಡುವ ಸಾಮರ್ಥ್ಯ ಇಲ್ಲ ಅನ್ನೋ ಕಾರಣದಿಂದ ದೇವತೆಗಳು ಅವರಲ್ಲಿ ಆವಿಷ್ಟರಾದರು ಅಂತ ಹಿಂದೆ ಹೇಳಿದ್ದಾರೆ. ಈಗ ವೇದವ್ಯಾಸ ದೇವರ ಪಾದ ಸೇವೆಯನ್ನ ಮಾಡಬೇಕು ಅಂತನ್ನೋದು ಒಂದು ತವಕ ಅವರಿಗೆ. ಆ ಕಾರಣದಿಂದಲೂ ಅವರು ಪ್ರವೇಶ ಮಾಡಿದರು ಅಂತ ಮತ್ತೊಂದು ಕಾರಣವನ್ನ ಹೇಳ್ತಾ ಇದ್ದಾರೆ. ಕೃಷ್ಣಸ್ಯ ಪಾದ ಪರಿಸೇವನೋತ್ಸುಕಾಃ ಸುರೇಶ್ವರ ವಿವಿಶುರಾಶುತಾನ್ ಮುನೀನ್ ಸಮಸ್ತ ವಿದ್ಯಾ ಪ್ರತಿಪಾದ್ಯತೆ ಶ್ವಸೌ ಪ್ರವರ್ತಕಾನ್ ಸ್ತಾನ್ ವಿದಧೇ ಹರಿ ಪುನಃ. ಯಾರ್ಯಾರಿಗೆ ಯಾವ ಯಾವ ಗ್ರಂಥಗಳ ಪ್ರವೃತ್ತಿ ಮಾಡಲಿಕ್ಕೆ ಹೇಳಿದ್ರು ಅಂತಂದ್ರೆ, ರುಚಾಂ ಪ್ರವರ್ತಕಂ ಪೈಲಂ ಯಜುಷಾಂ ಚ ಪ್ರವರ್ತಕಂ ವೈಶಂಪಾಯನಮೇವೈಕಂ ದ್ವಿತೀಯಂ ಸೂರ್ಯಮೇವ ಚ. ಋಗ್ವೇದಕ್ಕೆ ಪೈಲ ಎಂಬಂತಹ ಋಷಿಗಳನ್ನ ಪ್ರವರ್ತಕರನ್ನಾಗಿ ಮಾಡಿದ್ದಾರೆ ವೇದವ್ಯಾಸ ದೇವರು. ಯಜುರ್ವೇದದಲ್ಲಿ ಇಬ್ಬರು ಪ್ರವರ್ತಕರು. ಯಜುರ್ವೇದಕ್ಕೆ ವೈಶಂಪಾಯನರನ್ನ ಒಬ್ಬ ಪ್ರವರ್ತಕರನ್ನಾಗಿ ಮಾಡಿದ್ರು, ಸೂರ್ಯನನ್ನ ಮತ್ತೊಬ್ಬ ಪ್ರವರ್ತಕನನ್ನಾಗಿ ಮಾಡಿದ್ರು. ಯಾಕೆ ಅಂದ್ರೆ ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಯಜುರ್ವೇದದಲ್ಲಿ ಎರಡು ವಿಭಾಗಗಳಿದ್ದಾವೆ. ಕೃಷ್ಣ ಯಜುರ್ವೇದಕ್ಕೆ ವೈಶಂಪಾಯನರು ಪ್ರವರ್ತಕರು, ಶುಕ್ಲ ಯಜುರ್ವೇದಕ್ಕೆ ಸೂರ್ಯ ಪ್ರವರ್ತಕ. ಆದರೆ ರುಚಾಂ ಪ್ರವರ್ತಕಂ ಅನ್ನೋಲ್ಲಿ ರುಚಾಂ ಅಂತ ಬಹುವಚನ ಇದೆ, ಯಜುಷಾಂಚ ಪ್ರವರ್ತಕಂ ಅನ್ನೋಲ್ಲಿ ಯಜುಷಾಂ ಅಂತನೂ ಬಹುವಚನ ಇದೆ. ಎರಡು ಕಡೆಯಲ್ಲೂ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಋಗ್ವೇದದಲ್ಲಿ ಒಂದೇ ಋಗ್ವೇದ, ಪೈಲನನ್ನ ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ಯಜುರ್ವೇದದಲ್ಲಿ ಮಾತ್ರ ಎರಡಿದೆ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ. ಮತ್ತೆ ಬಹುವಚನ ಯಾಕೆ ಇಲ್ಲಿ, ಎರಡು ಕಡೆಗೂ ಬಹುವಚನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಪ್ರತಿಯೊಂದು ವೇದದಲ್ಲಿಯೂ ಕೂಡ ಶಾಖಾ ಪ್ರಭೇದಗಳಿದ್ದಾವೆ, ಅನೇಕ ಶಾಖೆಗಳಿದ್ದಾವೆ ಒಂದೊಂದು ವೇದಗಳಲ್ಲಿಯೂ ಕೂಡ. ಅದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರ ಹಾಗೆ ಮಾಡಿದ್ದಾರೆ, ಬಹುವಚನ ಪ್ರಯೋಗ ಮಾಡಿದ್ದಾರೆ ಅಂತ ಇಟ್ಕೊಳ್ಬೇಕು. ಉದಾಹರಣೆಗೆ ಋಗ್ವೇದದಲ್ಲಿ 24 ಶಾಖೆಗಳಿದ್ದಾವೆ, ಯಜುರ್ವೇದದಲ್ಲಿ 101 ಶಾಖೆಗಳಿದ್ದಾವೆ, ಸಾಮವೇದದಲ್ಲಿ 1000 ಶಾಖೆಗಳು, ಅಥರ್ವಣ ವೇದದಲ್ಲಿ 12 ಶಾಖೆಗಳು. ಆದರೆ ಈಗ ಹೆಚ್ಚಾಗಿ ಎಲ್ಲ ಲೋಪ ಆಗಿಬಿಟ್ಟಿದೆ, ಯಾವುದು ಸಿಗ್ತಾ ಇಲ್ಲ ನಮಗಿಷ್ಟು ಶಾಖೆಗಳು ಈಗ ಸಿಗ್ತಾ ಇಲ್ಲ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಮಗೆ ಆಚಾರ್ಯರು ತಿಳಿಸಿದ್ದು, ಇಷ್ಟಿಷ್ಟು ಶಾಖೆಗಳಿದ್ದಾವೆ ಅಂತ. ಆದ್ರಿಂದ ನಮಗೆ ಗೊತ್ತಾಗಿದೆ, ಈಗ ಅದು ನಮಗೆ ಸಿಗ್ತಾ ಇಲ್ಲ. ಆದರೆ ವ್ಯಾಕರಣ ಮಹಾಭಾಷ್ಯದಲ್ಲಿ ಋಗ್ವೇದದಲ್ಲಿ 21 ಶಾಖೆ ಅಂತ ಹೇಳಿದ್ದಾರೆ, ಯಜುರ್ವೇದದಲ್ಲಿ 101 ಅಂತ ಹಾಗೆ ಹೇಳಿದ್ದಾರೆ, ಸಾಮವೇದದಲ್ಲಿ 1000 ಶಾಖೆ ಅಂತ ಹೇಳಿದ್ದಾರೆ, ಅಥರ್ವಣ ವೇದದಲ್ಲಿ 9 ಶಾಖೆ ಅಂತ ಹೇಳಿದ್ದಾರೆ. ಅಂದ್ರೆ ಆವಾಗ್ಲೇನೆ ಸ್ವಲ್ಪ ಕಾಲಕ್ರಮೇಣ ಕಡಿಮೆ ಆಗಿತ್ತು ಅಂತ ಇಟ್ಟುಕೊಳ್ಬೇಕು. ಆವಾಗ ಸಿಕ್ಕದ್ದನ್ನು ಅವರು ಹೇಳಿದ್ದಾರೆ. ಋಗ್ವೇದದಲ್ಲಿ 24 ಶಾಖೆಗಳಿದ್ರು ಕೂಡ ಅವರು 21 ಅಂತ ಹೇಳ್ತಾರೆ, ಆವಾಗಲೇ ಸ್ವಲ್ಪ ಲೋಪ ಆಗಿತ್ತು. ಈಗ ಉಳಿದಿರೋದಂತೂ ಋಗ್ವೇದದಲ್ಲಿ ಕೇವಲ 3 ಶಾಖೆಗಳು ಮಾತ್ರ ಉಳ್ಕೊಂಡಿದೆ. ಶಾಕಲ ಶಾಖೆ, ಭಾಷ್ಕಲ ಶಾಖಾ, ಸಾಂಖ್ಯಾಯನ ಶಾಖಾ ಅಂತ 3 ಶಾಖೆಗಳು ಇವಾಗ ಉಳ್ಕೊಂಡಿರೋದು. ಇನ್ನು ಯಜುರ್ವೇದದಲ್ಲಿ, ಕೃಷ್ಣ ಯಜುರ್ವೇದದಲ್ಲಿ ತೈತ್ತರೀಯ ಶಾಖೆ, ಮೈತ್ರಾಯಣೀಯ ಶಾಖೆ, ಕಾಠಕ ಶಾಖೆ ಅಂತ 3 ಶಾಖೆಗಳಿದ್ದಾವೆ. ಆಪಸ್ತಂಭ, ಬೋಧಾಯನ, ಸತ್ಯಾಷಾಢ, ಹಿರಣ್ಯಕೇಶೀಯ, ಶ್ರೌತಸೂತ್ರ ಅಂತ ಹೀಗೆ ತೈತ್ತಿರೀಯ ಶಾಖೆ ದಕ್ಷಿಣ ಭಾರತದಲ್ಲಿ ಪ್ರಚಲಿತವಾಗಿದೆ. ಉತ್ತರ ಭಾರತದಲ್ಲಿ ಮಾನವ, ಶ್ರೌತಸೂತ್ರ, ಅದರ ಜೊತೆಗೆ ಮೈತ್ರಾಯಣೀಯ ಶಾಖೆ ಅಂತ ಉತ್ತರ ಭಾರತದಲ್ಲಿ ಪ್ರಚಲಿತವಾದ ಶಾಖೆ.
ಇನ್ನು ಶುಕ್ಲ ಯಜುರ್ವೇದದಲ್ಲಿ ಕಾಣ್ವ ಶಾಖೆ, ಮಾಧ್ಯಂದಿನ ಶಾಖೆ ಅಂತ ಎರಡು ಶಾಖೆಗಳು ಉಳ್ಕೊಂಡಿದೆ. ಕಾಣ್ವರು ಮಾಧ್ಯಂದಿನರು ಅಂತ ಇಬ್ಬರಿದ್ದಾರೆ ಶುಕ್ಲ ಯಜುರ್ವೇದಿಗಳು. ದಕ್ಷಿಣ ಭಾರತದಲ್ಲಿ ಕಾಣ್ವ ಶಾಖೆ ಇದೆ, ಉತ್ತರ ಭಾರತದಲ್ಲಿ ಮಾಧ್ಯಂದಿನ ಶಾಖೆ ಇದೆ. ಇದು ಕಾತ್ಯಾಯನ ಶ್ರೌತ ಸೂತ್ರ ಅನ್ನೋದು ಅವುಗಳಿಗೆ ಅನುಸಾರಿಯಾಗಿದೆ. ಇನ್ನು ಸಾಮವೇದದಲ್ಲಿ ರಾಣಾಯನೀಯ, ಕೌಥುಮ, ಪೈಂಗಿ, ಜೈಮಿನಿ ಅಂತ ಇದು 4 ಶಾಖೆಗಳು ಮಾತ್ರ ಸಿಗ್ತಾ ಇದೆ. ಅಥರ್ವಣ ವೇದದಲ್ಲಿ ಶೌನಕ ಶಾಖೆ, ಪೈಪ್ಪಲಾದ ಶಾಖೆ ಅಂತ 2 ಶಾಖೆಗಳು ನಮಗೆ ಉಳ್ಕೊಂಡಿದೆ. ಈಗ ಸಿಗ್ತಾ ಇರೋದಿಷ್ಟು. ಆದರೆ ನಿಜವಾಗಲೂ ಋಗ್ವೇದದಲ್ಲಿ 24 ಶಾಖೆಗಳು, ಯಜುರ್ವೇದದಲ್ಲಿ 101 ಶಾಖೆಗಳು, ಸಾಮವೇದದಲ್ಲಿ 1000 ಶಾಖೆ, ಅಥರ್ವಣ ವೇದದಲ್ಲಿ 12 ಶಾಖೆಗಳು ಅಂತ ಇದು ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಂತಹ ರೀತಿ. ಆದ್ದರಿಂದ ಇಲ್ಲಿ ಬಹುವಚನವನ್ನ ಪ್ರಯೋಗ ಮಾಡಿದ್ದು. ರುಚಾಂ ಪ್ರವರ್ತಕಂ ಪೈಲಂ ಯಜುಷಾಂ ಚ ಪ್ರವರ್ತಕಂ ವೈಶಂಪಾಯನಮೇವೈಕಂ ದ್ವಿತೀಯಂ ಸೂರ್ಯಮೇವ ಚ. ಅಲ್ಲಿಗೆ 76 ಶ್ಲೋಕಗಳಾಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಎರಡು ಪ್ರಶ್ನೆ ಕೇಳಿ. ಶಾಖೆ ಎಂಬುದು ಅಂದ್ರೆ ಏನರ್ಥ? ಶಾಖೆ ಒಳಗೆ ದಂಡಿಯ ಮಂತ್ರ ಇರುವಂತ ಏನು ಶಾಖೆ ಎಂಬ? ಶಾಖ ಅಂದ್ರೆ ಒಂದೊಂದು ಕೊಂಬೆ. ಶಾಖ ಅಂದ್ರೆ ಕೊಂಬೆ ಅಂತ ಅರ್ಥ ಅಲ್ವಾ? ಮರ ಅಂತ ಅನ್ನೋದು ದೊಡ್ಡದಾಗಿರ್ತದೆ. ಆ ಮರದಲ್ಲಿ ಒಂದೊಂದು ಶಾಖೆಗಳು ಬೇರೆ ಬೇರೆ ಇರ್ತದೆ. ಆ ಶಾಖೆಗಳಲ್ಲಿ ಮತ್ತೆ ಸಣ್ಣ 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 ರೆಂಬೆಗಳೆಲ್ಲ ಇರ್ತದೆ. ಅದರೊಳಗೆ ಹಣ್ಣು, ಹೂವು ಎಲ್ಲ ಬಿಡ್ತದೆ. ಹಾಗೆ ಋಗ್ವೇದ ಅಂತ ಅನ್ನೋದು ಒಂದು ದೊಡ್ಡ ಮರ ಆದರೆ ಅದರಲ್ಲಿ 24 ಶಾಖೆಗಳು, 24 ಕೊಂಬೆಗಳಿದ್ದಾವೆ. ಒಂದೊಂದು ಕೊಂಬೆಯಲ್ಲೂ ಅನೇಕ ಮಂತ್ರಗಳು, ಸೂಕ್ತಗಳು ಇರ್ತವೆ. ಮತ್ತೆ ಮುಂದೆ ಮಂತ್ರಕ್ಕೂ ಸೂಕ್ತಕ್ಕೂ ಏನಿದೆ? ಮಂತ್ರ ಅಂತ ಅನ್ನೋದು ಒಂದು ಶ್ಲೋಕ ಅಂತೇವಲ್ಲ, ಹಾಗೆ ಒಂದು 4 ಲೈನು, ಅದರಲ್ಲಿ 4 ಪಾದ, 3 ಪಾದ ಹೀಗೆಲ್ಲ ಇರ್ತದೆ ಒಂದು ವೇದ ಮಂತ್ರಗಳೆಲ್ಲ ಛಂದಸ್ಸಿಗೆ ಅನುಗುಣವಾಗಿ. ಅದು 3 ಪಾದದ್ದು ಒಂದು ಮಂತ್ರ, 4 ಪಾದದ್ದು ಒಂದು ಮಂತ್ರ, ಇದೆಲ್ಲ ಒಂದೊಂದು ಶ್ಲೋಕ ಅಂತೀವಲ್ಲ, ಹಾಗೆ ಒಂದೊಂದು ಮಂತ್ರಗಳು. ಅಂತ ಮಂತ್ರಗಳು 15-20 ಮಂತ್ರಗಳು ಸೇರಿ ಒಂದು ಸೂಕ್ತ ಅಂತ ಕರೀತಾರೆ. ಪುರುಷ ಸೂಕ್ತ ಅದು 16 ಮಂತ್ರಗಳಿದ್ದಾವೆ. ಅದರಲ್ಲಿ ಒಂದೊಂದು ಮಂತ್ರ, ಒಂದೊಂದು ಶ್ಲೋಕ. ಸಹಸ್ರ ಶೀರ್ಷ ಪುರುಷ ಸಹಸ್ರ ಸಹಸ್ರಾಪಾತ್ ಸಭೂಮಿಂ ವಿಶತೋ ವೃತ್ವಾತ್ಯಾತಿಷ್ಠದಶಾಂಗುಲಂ, ಇದು ಒಂದು ಮಂತ್ರ. ಈ ತರದ್ದು 16 ಮಂತ್ರಗಳು ಸೇರಿ ಒಂದು ಸೂಕ್ತ, ಪುರುಷ ಸೂಕ್ತ ಅಂತ. ಆ ಥರದ್ದು ಅನೇಕ ಸೂಕ್ತಗಳು ಸೇರಿ ಒಂದು ಅಧ್ಯಾಯ ಮಾಡಿರ್ತಾರೆ. ಆ ಥರದ್ದು ಅಧ್ಯಾಯಗಳು ಒಂದು 15-20 ಅಧ್ಯಾಯಗಳು ಸೇರಿ ಅದನ್ನು ಒಂದೊಂದು ಹೀಗೆ ವಿಭಾಗ ಮಾಡ್ತಾ ಹೋಗ್ತಾರೆ ಅವುಗಳನ್ನೆಲ್ಲ ಮುಂದೆ. ಸರ್, ನೀವ್ ಹೇಳಿಲ್ಲ ಸೂತ್ರ ಮತ್ತು ಶಾಖೆ ಏನ್ ವ್ಯತ್ಯಾಸ ಸರ್? ಈಗ ನಾವು ಅವಿವಾದ ಆಶ್ವಲಾಯನ ಸೂತ್ರ ಹೇಳ್ತೇನೆ ನಾನು, ರೈಟ್? ಸೊ ಅದಕ್ಕೂ ಶಾಖಾಗ ಏನ್ ವ್ಯತ್ಯಾಸ? ಅದೇ ವಿಭಾಗಗಳು. ಇಂತಿಂತ ಎಲ್ಲಾ ವೇದಗಳನ್ನು ಎಲ್ಲರೂ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಒಂದಿಷ್ಟಿಷ್ಟು ಜನರನ್ನ ಇಷ್ಟಿಷ್ಟು ಶಾಖೆಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಅಂತ ಇಟ್ಟಿರ್ತಾರೆ. ಅದರಲ್ಲಿ ಒಂದಿಷ್ಟು ಸೂತ್ರಗಳು ಇರ್ತವೆ. ಆ ಸೂತ್ರ ಮೂಲಕವಾಗಿ ಅಂತ ಶಾಖೆಗಳನ್ನ ಅಧ್ಯಯನ ಮಾಡೋರು ಇವರು ಅಂತ ನಮ್ಮ ಪರಿಚಯವನ್ನು ನಾವು ಮಾಡ್ಕೊಳ್ಳಿಕ್ಕೆ ಹಾಗೆ ಹೇಳೋದು. ಸೂತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಆ ತರ ಪದ್ಧತಿ ನಾವು ಫಾಲೋ ಮಾಡ್ಬೇಕು. ಅದ್ರಲ್ಲಿ ಏನು ಆ ಸೂತ್ರದಲ್ಲಿ ಏನು ಇದೆಯೋ ಆ ಪದ್ಧತಿನ ನಾವು ಫಾಲೋ ಮಾಡ್ಬೇಕು, ಆ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತಲ್ಲ? ಅಲ್ಲ, ಅದು ಒಂದು ಬಗೆ ಶಾಖೆ ಅಂತ ಏನ್ ಹೇಳ್ತೇವಲ್ಲ, ಅದ್ರೊಳಗೆ ಆತರ ಅದು ಒಂದು ಸೂತ್ರ ಅಂತ. ಓಕೆ, ಕ್ಲಾರಿಟಿ ಇಲ್ಲ ಆಚಾರ್ಯ ನಂಗೆ. ಆ ಸೂತ್ರ ಅಂದ್ರೆ ಅದು ಒಂದು ಅಧ್ಯಾಯ, ಒಂದು ವಿಭಾಗ ಅಂತ ಇಟ್ಕೊಳ್ಳಿ. ಓಕೆ. ಈಗ ನಂಗೆ ಮದುವೆ ನಡೀತಾ, ನಮ್ಮ ಮನೇಲಿ ಮದುವೆ ನಡೀತಾ ಅಂದ್ರೆ ನಾವ್ ಈ ಸೂತ್ರದಲ್ಲಿರುವ ಆ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅನ್ಕಲ್ತಾನೆ. ಆ ತರ ಒಂದೊಂದು ಸೂತ್ರ ಅಂತ ಅರ್ಥ ಅಲ್ಲ, ಅದಕ್ಕೆ ಒಂದಿಷ್ಟು ವಿಭಾಗಗಳನ್ನ ಸೇರಿಸಿ ಅಷ್ಟು ಶಾಖೆಗಳಲ್ಲಿ ಇಷ್ಟು ಸೂತ್ರಗಳು ಅಂತ ಮಾಡಿರ್ತಾರೆ. ಒಂದೇ ಶಾಖೆಯಲ್ಲಿ ಬಂದು ದಂಡಿಯ ಸೂತ್ರಗಳು ಇರುವಂತ. ಹೌದು, ಅದೆಲ್ಲ
ನೋಡೋಣ, ನಾನು ಅದನ್ನು ಕರೆಕ್ಟಾಗಿ ನಿಮಗೆ ಬೇಕಾದ್ರೆ ಇದರಲ್ಲಿ ಬರುತ್ತೆ, ಅದನ್ನು ನೋಡ್ಬಿಟ್ಟು ಹೇಳ್ತೇನೆ ಆಮೇಲೆ ಸರಿ, ಯಾವ ತರ ವಿಭಾಗ ಮಾಡಬೇಕು ಅಂತ. ಓಕೆ. ಬಳಿತ ಸೂಕ್ತ, ಆಮೇಲೆ ಬಳಿತ ಸೂಕ್ತ, ಸ್ತ್ರೀ ಸೂಕ್ತ ಅದೆಲ್ಲ ಇದೆಲ್ಲ ಆಚಾರ್ಯ. ಹೌದು, ಬಳಿತ ಸೂಕ್ತ, ಸ್ತ್ರೀ ಸೂಕ್ತ ಅದೆಲ್ಲ ಇರುತ್ತಲ್ಲ. ಹೌದು, ಅದೇ ಕೇಳಿದೆ. ಅದೇ ಹೇಳಿದ್ದು. ಬಳಿತ ಸೂಕ್ತ, ಶ್ರೀ ಸೂಕ್ತ, ಮನ್ಯ ಸೂಕ್ತ, ಇವೆಲ್ಲ ಒಂದೊಂದು ಸೂಕ್ತಗಳು. ಅದರಲ್ಲಿ ಅನೇಕ ಮಂತ್ರಗಳು ಇರ್ತವೆ. ಒಂದೊಂದು ಸೂಕ್ತದಲ್ಲಿ 10-15 ಆ ತರ ಮಂತ್ರಗಳು. ಅದು ಛಂದಸ್ಸಿಗೆ ಸಂಬಂಧಪಟ್ಟದ್ದು ಹೇಳಿಲ್ಲ ಸರ್. ಈಗ ಒಂದು ಎಕ್ಸಾಂಪಲ್ ಅಮರಣಿ ಸೂಕ್ತ ತಗೊಂಡ್ರೆ ಅದು ಬಂದು ತ್ರಿಷ್ಟು ಛಂದಸ್ಲಿದೆ. ಎರಡನೇ ಮಂತ್ರ ಬಂದು ಜಗತಿಯಲ್ಲಿದೆ ನಿಮಗೆ. ಸೊ ಅದು ಜಗತಿ ಬಂದು ಒಂದು ಗ್ರೂಪ್ ತಗೊಂಬಲ್ಲ. ಅಂದ್ರೆ ಇಷ್ಟಿಷ್ಟು ಅಕ್ಷರಗಳಿಗೆ ಇಷ್ಟಿಷ್ಟು ಒಂದು ಛಂದಸ್ಸು ಅಂತ ಮಾಡಿರ್ತಾರೆ. ಈಗ ಗಾಯತ್ರಿ ಅನ್ನೋದು ಒಂದು ಛಂದಸ್ಸು. ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರಗಳಿರಬೇಕು ಅಂತ ನಿಯಮ ಇದೆ. 24 ಅಕ್ಷರಗಳಿರುವಂತಹ ಮಂತ್ರ ಯಾವುದಿದೆ ಅದು ಗಾಯತ್ರಿ. 3 ಪಾದ ಇರಬೇಕು. ಒಂದೊಂದು ಪಾದದಲ್ಲಿ ಒಟ್ಟು 3 ಪಾದದಲ್ಲಿ ಸೇರಿ 24 ಅಕ್ಷರಗಳಿದ್ರೆ ಅದನ್ನ ಗಾಯತ್ರಿ ಅಂತ ಕರೀತಾರೆ. 8 ಅಕ್ಷರದ ಒಂದೊಂದು ಪಾದ ಅಂತದ್ದು 3 ಪಾದ ಇದ್ರೆ ಅದು ಗಾಯತ್ರಿ. ಈ ತರದ್ದು ಗಾಯತ್ರಿಯ ಛಂದಸ್ಸಿನಲ್ಲಿ ಅನೇಕ ಮಂತ್ರಗಳಿದ್ದಾವೆ ವೇದದಲ್ಲಿ. ಅವೆಲ್ಲ ಗಾಯತ್ರಿ ಛಂದಸ್ಸಿನಲ್ಲಿರುವ ಮಂತ್ರಗಳೇ. ಹಾಗೆ ಅನುಷ್ಟುಪ್ ಛಂದಸ್ಸು ಅಂತ. ಅನುಷ್ಟುಪ್ ಅಂತಂದ್ರೆ 4 ಪಾದ ಬರ್ತದೆ. ಇದೇ ತರನೇ 8 ಅಕ್ಷರದ್ದು ಒಂದೊಂದು ಪಾದ ಅಂತದ್ದು 4 ಪಾದದ್ದು ಒಂದು ಮಂತ್ರ ಆದ್ರೆ ಅದು ಅನುಷ್ಟುಪ್ ಛಂದಸ್ಸು ಅಂತ. ಹೀಗೆ ನಿಯಮ ಇದೆ. 12 ಅಕ್ಷರದ್ದು ಪಾದ, 8 ಅಕ್ಷರದ್ದು ಪಾದ, 16 ಅಕ್ಷರದ ಪಾದಗಳು, ಹೀಗೆ ಒಂದೊಂದು ಇಷ್ಟಿಷ್ಟು ಅಕ್ಷರಗಳಿದ್ರೆ ಇಂತಿಂತ ಛಂದಸ್ಸು ಅಂತ ನಿಯಮ ಇದೆ. ಛಂದಶಾಸ್ತ್ರ ಅದು. ಇಲ್ಲ, ಅದು ಅರ್ಥ ಆಯ್ತು. ಈಗ ಎಕ್ಸಾಂಪಲ್ ಹೇಳ್ತಾರೆ, ಅಂಬರೀ ಸೂಕ್ತದಲ್ಲಿ ಮಂತ್ರಿಷ್ಟು ಛಂದಸ್ಸು ಜನರಲ್ 11 ಅಕ್ಷರ ಒಂದು ಪಾದಕ್ಕೆ. ಹೌದು. ಎರಡನೇ ಮಂತ್ರ ಮಟ್ಟು 12 ಅಕ್ಷರದ ಒಂದು ಪಾದಕ್ಕೆ ಜಗತಿಯಲ್ಲಿ ಬರ್ತೇನೆ. ಸರಿ. ನೀವೇನ್ ಒಂದು ಸೂಕ್ತದಲ್ಲಿ ಬಂದು ದಂಡಿಯ ಮಂತ್ರ ಇರೋದು, ಅದನ್ನ ಬಂದು 4 ಮಂತ್ರ, 8 ಮಂತ್ರ, 10 ಮಂತ್ರ ಹಂಗ ಕೂಡ ಗ್ರೂಪ್ ಮಾಡ್ತಾರೆ. ಹಂಗೆ ಒಂದು ಮಾತೇಳಿ ಹೌದು, ಹಾಗೆ ಗ್ರೂಪ್ ಮಾಡ ಅಂತಲ್ಲ. ಈಗ ನಾವು ಎರಡನೇ ಮಂತ್ರ ಬಂದು ಜಗತಿಯಲ್ಲಿದೆ, ಮತ್ತೆ ಎಲ್ಲವೇ ಬಂದು ತ್ರಿಷ್ಟುಬಲ್ ಇದೆ ಅಂಬರಣಿ ಸೂಕ್ತದಲ್ಲಿ. ಸರಿ. ಸೊ ಆಗ ಜಗದೀಶ್ ಅಂದಿಸ್ಬಿಟ್ಟು ಒಂದು ಗ್ರೂಪ್ ಮತ್ತೆ ಆಗಲ್ಲ ಹಂಗೇನಿಲ್ಲ. ಅದು ಇಂಥ ಸೂಕ್ತದಲ್ಲಿ ಇಂಥ ಛಂದಸ್ಸೇ ಬರಬೇಕು ಅಂತ ಹಾಗೇನ್ ನಿಯಮ ಇಲ್ಲ. ಒಂದು ಸೂಕ್ತದಲ್ಲಿ ಎಲ್ಲಾ ಮಂತ್ರಗಳು ಒಂದೇ ಛಂದಸ್ನಲ್ಲಿ ಬರಬೇಕು ಅಂತನೂ ನಿಯಮನೂ ಇಲ್ಲ. ಯಾವ್ಯಾವ ಛಂದಸ್ನಲ್ಲಿ ಬರಬೇಕು ಅಂತನೂ ಏನ್ ನಿಯಮ ಇಲ್ಲ. ಓಕೆ. ನಾಗೆಲ್ಲ ಗ್ರೂಪ್ ವಿಭಾಗ ಮಾಡ ಅಂತಲ್ಲ. ಇಲ್ಲಿ ಬಂದು 2 ಗ್ರೂಪ್ ಇದೆ. ಈ ಅಂಬರಣಿ ಸೂಕ್ತದಲ್ಲಿ ಬಂದು 2 ಗ್ರೂಪ್ ಇದೆ. ಒಂದು ಬಂದು 11 ಅಕ್ಷರ ಮಂತ್ರ ಇರೋ ತ್ರಿಷ್ಟುಪ್ ಒಂದು ಗ್ರೂಪ್. ಹಾಗೇನ್ ಗ್ರೂಪ್ ಮಾಡಲ್ಲ. ಓಕೆ, ಹಾಗೇನ್ ಗ್ರೂಪ್ ಮಾಡಲ್ಲ. ಛಂದಸ್ಸಿನಿಂದ ಗ್ರೂಪ್ ಏನ್ ವಿಭಾಗ ಮಾಡಲ್ಲ. ಓಕೆ. ಅದೇನ್ ವಿಭಾಗ ಆಗ್ತಾ ಅರ್ಥದಿಂದ ವಿಭಾಗ ಆಗುತ್ತೆ. ಈ ಸೂಕ್ತದಲ್ಲಿ ಏನು ವಿಭಾಗ ಇದೆ ಹೇಳ್ತಾರೆ ಸಮಟೈಮ್ಸ್. ಒಂದು ಇದು ಪುರುಷ ಸೂಕ್ತದಲ್ಲಿ 3 ಇದು ಇದೆ, 3 ವರ್ಗ. ಅದು ವರ್ಗ, ಒಂದು ವರ್ಗ ಅಂತ ಅಂದ್ರೆ ಈಗ ಪುರುಷ ಸೂಕ್ತ 16 ಮಂತ್ರಗಳಿದೆ ಅಲ್ವಾ. ಆ 16 ಮಂತ್ರಗಳನ್ನ 3 ಭಾಗ ಮಾಡಿದ್ದಾರೆ. 3 ವರ್ಗ ಮಾಡಿದ್ದಾರೆ. 3 ವರ್ಗದಲ್ಲಿ ಒಟ್ಟು 16. ಒಂದೊಂದು ವರ್ಗದಲ್ಲಿ ಒಂದಿಷ್ಟಿಷ್ಟು ಮಂತ್ರಗಳು ಅಂತ ಮಾಡಿಕೊಂಡು ಒಟ್ಟು 3 ವರ್ಗದಲ್ಲಿ 16 ಮಂತ್ರಗಳನ್ನ ಬರೋ ಹಾಗೆ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ಛಂದಸ್ಸು ಬರ್ಬೋದು. ಯಾವ ಛಂದಸ್ ಬೇಕಾದ್ರೂ ಬರ್ಬೋದು. ಒಂದೇ ವರ್ಗದಲ್ಲೇ 2-3 ಛಂದಸ್ ಬರ್ಬೋದು. ಸೊ ಆ ವರ್ಗ ಹೆಂಗ ಡಿಸೈಡ್ ಮಾಡ್ತಾರೆ? ಈಗ ಒಂದು ಅದೆಲ್ಲ ಮಂತ್ರ ಸೂಕ್ತ, ರೈಟ್? ಇಟ್ಟು ಮಂತ್ರ ಸೇರಿರೋ ಒಂದು ಸೂಕ್ತ ಆಗ್ತಾನೆ ಒಂದು ಮಾತು ಹೇಳಿರಿ, ರೈಟ್? ಆ ಸೂಕ್ತ ನಿಯಮ ಇಲ್ಲ. ಇಷ್ಟು ಮಂತ್ರಕ್ಕೆ ಒಂದು ಸೂಕ್ತ ಅಂತ ನಿಯಮ ಇಲ್ಲ. ಇಷ್ಟು ಮಂತ್ರಕ್ಕೆನೆ ಒಂದು ವರ್ಗ ಅನ್ನೋ ನಿಯಮನೂ ಇಲ್ಲ. ಕೆಲವು ವರ್ಗದಲ್ಲಿ 10 ಮಂತ್ರ ಇರ್ಬೋದು, ಕೆಲವು ವರ್ಗದಲ್ಲಿ 4 ಮಂತ್ರ ಇರ್ಬೋದು. ಅದೇನು ನಿಯಮ ಇಲ್ಲ. ಒಂದೊಂದು ಸೂಕ್ತದಲ್ಲಿ ಒಂದೊಂದ್ ತರ ಇರುತ್ತೆ. ಸೊ ವರ್ಗಕ್ಕೆ ಒಂದು ನೇಮ, ಈಗ ವರ್ಗನ ಬಂದು ನಿಯಮ ಇಲ್ಲ. ಹಾಗೆಲ್ಲ ಏನ್ ನಿಯಮ ಇಲ್ಲ. ಅದು ಅಲ್ಲಿ ಏನಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ಓಕೆ. ಇಲ್ಲ ಕೌಂಟ್ಗೆ ಅಲ್ಲ ಸರ್. ಆದ್ರೆ ವರ್ಗನ ಹೆಂಗ ಬಂದು ಕ್ಲಾಸಿಫೈ ಮಾಡ್ತಾರೆ, ಹೆಂಗ ಅದನ್ನ ವಿಭಾಗ ಮಾಡ್ತಾರ?
ನಂಬರ್ ಇಲ್ಲ ಅಂದ್ಬಿಟ್ರಿ 5, 6 ಆ ತರ ಎಲ್ಲ ವಿಭಾಗ. ನಂಬರ್ ಇಲ್ಲ, ಅಲ್ಲಿ ಹೇಳಿರ್ತಾರೆ ಹಿಂದಿನಿಂದ ಏನೊಂದು ಪರಂಪರೆ ಬಂದಿದೆ, ಆ ಪರಂಪರಾ ಪ್ರಕಾರವಾಗಿ ನಾವು ಅದನ್ನ ಒಪ್ಕೊಂಡು ಹೋಗ್ಬೇಕು, ತಿಳ್ಕೊಂಡು ಹೋಗ್ಬೇಕು. ಇಲ್ಲಿಂದ ಇಲ್ಲಿವರೆಗೆ ಒಂದು ವರ್ಗ ಅಂತ ಅಲ್ಲಿ ಏನ್ ಹಿಂದಿನವ್ರು ಹೇಳ್ತಾ ಬಂದಿರ್ತಾರೆ, ಅದನ್ನೇ ನಾವು ಹಂಗೆ ಫಾಲೋ ಮಾಡ್ತಾ ಬರ್ಬೇಕು. ಇದು ವ್ಯಾಸರೇ ಮಾಡಿದಾರೆ ಆಚಾರ್ಯ. ಇದು ವಿವಾಹಗಳು ಈ ಹಿಂದೆ ಇಂತ ಫಾರ್ ಎಕ್ಸಾಂಪಲ್ ಋಗ್ವೇದದಲ್ಲಿ ಈ ಮಂಡಲದಲ್ಲಿ ಬಂದು ಬರುವಂತ ಇದು ಪುರುಷ ಸೂಕ್ತ ವ್ಯಾಸರೇ ಮಾಡಿಕೊಟ್ಟು ವೇದವ್ಯಾಸ ದೇವರೇ ಇದನ್ನೆಲ್ಲ ವಿಭಾಗ ಮಾಡಿ ಉಪದೇಶ ಮಾಡಿದ್ದಾರೆ. ಅದನ್ನ ಮುಂದಿನವರು ಅದನ್ನ ಪ್ರವೃತ್ತಿ ಮಾಡ್ತಾ ಮಾಡ್ತಾ ಅವರ ಶಿಷ್ಯರಿಗೆ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಗುರುಗಳು ನಮಗೆ ಹೇಳಿದ್ದನ್ನು ನಾವು ಸ್ವೀಕಾರ ಮಾಡ್ತಾ ನಮ್ಮ ಶಿಷ್ಯರಿಗೂ ಅದೇ ಪರಂಪರೆಯನ್ನು ಮುಂದುವರಿಸ್ತಾ ಹೋಗ್ಬೇಕು. ಓಕೆ. ಇನ್ನೊಂದು ಆಚಾರ್ಯ, ಇವತ್ತು ನಾವು ಸಂಕಲ್ಪ ತಗುವಾಗ ಋಗ್ವೇದಿ ಶಾಖಾಯಾಮ್ ಹೇಳ್ತೇವೆ. ಋಗ್ವೇದದಲ್ಲಿ ನೀವು ಹೇಳಿದ ಒಂದು 24 ಶಾಖೆಗಳಿದೆ. ಬಟ್ ಹೇಳುವಾಗ ಋಗ್ವೇದಿ ಶಾಖಾಯಾಮ್ ಯಾಕೆ ಹೇಳ್ಬೇಕು? ಋಗ್ವೇದಿ ಇದರಲ್ಲಿ ಒಂದು ಶಾಖೆಯ ಹೆಸರು ಹೇಳುವಾಗ ಋಗ್ವೇದಿ ಶಾಖಾಯಾಮ್ ಯಾಕೆ ಅದು ಸಂಕಲ್ಪ ಹೇಳುವಾಗ ಐ ಮೀನ್ ಅಬ್ ನಮ್ಮ ಇಂಟ್ರೊಡ್ಯೂಸ್ ಮಾಡುವಾಗ ಅಹೋಬ ಹೇಳುವಾಗ ಶಾಖೆ ಹೇಳ್ತೇವೆ ಅಲ್ಲ, ಋಗ್ವೇದ ಅಂತ ಹೇಳಿ ಅದ್ರಲ್ಲಿ ಯಾವ ಶಾಖೆ ಅನ್ನೋದನ್ನ ನಾನು ಮೆನ್ಷನ್ ಮಾಡಬೇಕು. ಬರೇ ಋಗ್ವೇದ ಶಾಖಾಯಾಮ್ ಅಲ್ಲ, ಅದು ನಮಗೆಲ್ಲ ಅಂತಾರೆ ಬಂದು ಬಿಡುತ್ತೆ ಆಚಾರ್ಯ. ಶಾಖೆ ಏನು ಗೊತ್ತಿಲ್ಲ ನಮಗೆ. ಆಶ್ವಲಾಯನ ಸೂತ್ರ ಶಾಖಾಧ್ಯಾಯಿ ಅಂತ ಬರ್ತದೆ. ಸೂತ್ರ ಬರ್ತಲ್ಲ, ಸೂತ್ರದ ಶಾಖೆಯನ್ನ ಕೇಳಿದ ಅರ್ಥ ಆಯ್ತಾ? ಅವಿವಾದ ಹೇಳಂತಲ್ಲ. ಅದೇ ಅದು ಇದು ಬರುತ್ತೆ. ನೀವು ಸೂತ್ರ ಇದೆ, ಆಶ್ವಲಾಯನ ಸೂತ್ರ ಬರುತ್ತೆ. ಬಟ್ ನಮಗೆ ಒಂದು ಏನು ಶಾಖೆ ಗೊತ್ತಿಲ್ಲ. ಅದು ಹೇಗೆ ಪರಂಪರೆಯಿಂದ ಅದು ಸ್ಟಾಪ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ಅದು ಹೇಗೆ ಹೇಳ್ತಾರೆ, ಅದು ಹೇಗೆ ಫುಲ್ ಹೇಗೆ ಹೇಳ್ತಾರೆ? ಋಗ್ವೇದಿ ಸಂಹಿತಾ ಇಂಥ ಶಾಖೆನ ಬರುತ್ತೆ, ಹೇಗೆ ಬರುತ್ತೆ ಆಚಾರ್ಯ? ಋಗ್ವೇದಸ್ಯ ಅಂತ ಹೇಳ್ಬೇಕು. ಋಗ್ವೇದಸ್ಯ ಆಶ್ವಲಾಯನ ಸೂತ್ರ ಶಾಖಾಧ್ಯಾಯಿ ಅಂತ ಹೇಳ್ಬೇಕು. ಓ, ಆಶ್ವಲಾಯನ ಸೂತ್ರ. ಸೊ ಅದು ಸೂತ್ರ ಅಂದ್ರೆ ಅದೇ ಶಾಖ ಆಗಿಬಿಡುತ್ತೆ. ಆಶ್ವಲಾಯನ ಸೂತ್ರ ಅದೇ ಶಾಖ ಆಗಿಬಿಡುತ್ತೆ. ಹೌದು. ಅರ್ಥ ಕೇಳಿದ್ರೆ ನಾನು ಆಚಾರ್ಯ, ಸೂತ್ರವು ಶಾಖಕ್ಕೆ ಏನ್ ವ್ಯತ್ಯಾಸ ಎಂಬುದು ಆ ಒಂದು ಹಿನ್ನೆಲೆ ನಾ ಕೇಳಿದೆ. ನೋಡಿ ಹೇಳ್ತೇನೆ. ನಂಗೆ ತಿಳಿದು ಏನಂದ್ರೆ ಆ ಸೂತ್ರ ಅಂಬದು ಬಂದು ಅಲ್ಲಿ ಏನು ಪ್ರೊಸೀಜರ್ ಕೊಟ್ಟಿದ್ದಾರೆಯೋ ಆ ಪ್ರೊಸೀಜರ್ ನಮ್ಮ ಮನೆಯಲ್ಲಿ ಮದುವೆ ಮಾಡ್ತೇವೋ ಇಲ್ಲ ಏನೋ ಒಂದು ಫಂಕ್ಷನ್ ಮಾಡ್ತೇವೆ ಅಂದ್ರೆ ಆ ಸೂತ್ರದಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಿದಾರೆಯೋ ಅದಕ್ಕೆ ತಕ್ಕಂಗ ನಾವು ನಮ್ಮ ಇದು ಮಾಡ್ಬೇಕು. ಇನ್ನೊಂದು ಸರಿ ಈ ಪ್ರಕಾಶ ಮಂಡಲ ಅಂದ್ರು, ಮಂಡಲ ಅಂಬದು ಏನು? ಇಷ್ಟು ಅಧ್ಯಾಯಗಳು ಸೇರಿ ಒಂದು ಮಂಡಲ ಅಂತಾರೆ. ಅನೇಕ ಅಧ್ಯಾಯಗಳು ಇರುತ್ತಲ್ಲ, ಅದ ಒಂದೊಂದು ಸೂಕ್ತ, ಒಂದಿಷ್ಟು ಸೂಕ್ತಗಳೆಲ್ಲ ಸೇರಿ ಒಂದಿಷ್ಟು ಅಧ್ಯಾಯ ಅಂತ ಮಾಡ್ತಾರೆ. ಅದು ಅನೇಕ ಅಧ್ಯಾಯಗಳು ಸೇರಿ ಒಂದು ಮಂಡಲ ಅಂತ ಮಾಡ್ತಾರೆ. ಸೊ ಸಂಹಿತಾ, ಋಗ್ವೇದಿ ಸಂಹಿತಾ ಅಂತ ಹೇಳಿದ್ರೆ